ಟಿವಿಗೆ. ಹಾಂ, ಇದು ಟಿವಿ ಕನೆಕ್ಷನ್, OTT ಕನೆಕ್ಷನ್ ಕೊಡಲಿಕ್ಕೆ. ಹಾಂ, ಸೆಟಪ್ ಬಾಕ್ಸ್ ಇದು. ಹಾಂ ಹಾಂ ನಿಮ್ದು ಇದು ಬರುತ್ತಲ್ಲ ಏರ್ಟೆಲ್ ಥರದ್ದು, ಹಾಂ ಹಾಂ ಜಿಯೋದಿದು. ಹಾಂ ಒಂದು ಸೆಟಪ್ ಬಾಕ್ಸು, ಹಾಂ, HDMI ಕೇಬಲ್ಲು, HDMI ಪೋರ್ಟ್, ಕೇಬಲ್ಲು. ಸರಿ, ಇದು ನಮ್ಮದು ಇಂಡೋರ್ ಯೂನಿಟ್ ಬರುತ್ತೆ. ಮೊಡೆಮ್ ಟು ಸೆಟಪ್ ಬಾಕ್ಸ್ ಕನೆಕ್ಟರ್, ಇಂಟರ್ನೆಟ್ ಕೇಬಲ್ಲು. ಹಾಂ ಹಾಂ ಹಾಂ, ಇದು ಪವರ್ ಸಪ್ಲೈ ಕಾರ್ಡ್ ಹಾಂ ಸೆಟಪ್ ಬಾಕ್ಸಿಗೆ. ಹಾಂ, ಇದು ರಿಮೋಟ್, ಇದು ಸ್ಮಾರ್ಟ್ ರಿಮೋಟ್ ಅಂತಾರಲ್ಲ. ಹಾಂ, ಸ್ಮಾರ್ಟ್ ರಿಮೋಟ್, ಯೂನಿವರ್ಸಲ್ ರಿಮೋಟ್ ಥರ ವರ್ಕ್ ಮಾಡುತ್ತೆ. ವಿತ್ ಬ್ಲೂಟೂತ್ ಅಂಡ್ ವಾಯ್ಸ್ ಅಸಿಸ್ಟೆನ್ಸ್ ಎರಡೂ ಇರುತ್ತೆ ಇದಕ್ಕೆ. ವಾಯ್ಸ್ ಅಸಿಸ್ಟೆಂಟು ವಿತ್ ಬ್ಲೂಟೂತ್ ಎರಡೂ ಇರುತ್ತೆ ಇದಕ್ಕೆ. ಹಾಂ ಹಾಂ ಹಾಂ, ಓಕೆಂಟ್ರಾ. ಇದು ಇಂಡೋರ್ ಯೂನಿಟ್ ಅಂತ. ಇಂಡೋರ್ ಯೂನಿಟ್ ಅಂದರೆ ಇಟ್ ಮೀನ್ಸ್ ಇದು ಮಾಡಮ್ ಥರ. ಹಾಂ, ಇದು ಒಂದು ಸೈಡ್ ಇಡೋಣ. ಇಂಡೋರ್ ಯೂನಿಟ್ ಅಂದ್ರೆ ಹೊರಗೆ ಹಾಕೋದು, ಇದು ಒಳಗಡೆಗೆ ಹಾಕೋದು ಇದು. ಹಾಂ ಹಾಂ ಹಾಂ, ಇಂಡೋರ್ ಯೂನಿಟ್. ಹಾಂ, ಇದು ಏನಂತಾರೆ, ಇದು ಮಾಡಮ್ ಅಥವಾ ಇಂಡೋರ್ ಯೂನಿಟ್. ಇಂಡೋರ್ ಯೂನಿಟ್. ಹಾಂ, ಈ ಥರ ಇರುತ್ತೆ. ಹಾಂ, ನಿಮ್ಮ ವೈಫೈ ಪಾಸ್ವರ್ಡ್ ಎಲ್ಲ ಹಾಂ, ಬ್ಯಾಕ್ ಸೈಡಲ್ಲಿ ಇರುತ್ತೆ. ವೈಫೈ ಪಾಸ್ವರ್ಡ್, ವೈಫೈ ಪಾಸ್ವರ್ಡು, ಇದ್ರ ಡಿವೈಸಿನ ಸೀರಿಯಲ್ ನಂಬರ್ಸು, ಹಾಂ ಹಾಂ ಮ್ಯಾಕ್ ಐಡಿ ಎಲ್ಲ ಇಲ್ಲಿ ತೋರಿಸುತ್ತೆ. ಹಾಂ ಹಾಂ, ಅಕಸ್ಮಾತ್ ಈ QR ಕೋಡ್ ಸ್ಕ್ಯಾನ್ ಮಾಡಿದ್ರು ಕೂಡ ನಿಮಗೆ ಹಾಂ, ಡೈರೆಕ್ಟಾಗಿ ವೈಫೈ ಕನೆಕ್ಟ್ ಆಗುತ್ತೆ. ಸರಿ ಸರಿ. ಇದು ಈ ಪೋರ್ಟ್ ಎಲ್ಲ ಏನಿವು? ಇದು ಒಂದು ಪೋರ್ಟಲ್ಲು, ಒಂದು ನಿಮಿಷ, ಇದು ಎಕ್ಸ್ಟರ್ನಲ್ ಪೋರ್ಟ್. ಇದು ನಿಮಗೆ ಎಕ್ಸ್ಟರ್ನಲ್ ಅಂದರೆ ಏನಾದರೂ ಅಕಸ್ಮಾತ್ ಆ ಥರದ ಏನಾದ್ರು ಇಟ್ಕೊಂಡು ಲ್ಯಾಪ್ಟಾಪ್ ಅಥವಾ ಸಿಸ್ಟಮ್ ಏನಾದ್ರು ವರ್ಕ್ ಮಾಡ್ತೀನಿ ಅಂತಂದರೆ ಅದಕ್ಕೆ ಯೂಸ್ ಆಗುತ್ತೆ. ಇದು ಇದಕ್ಕೆ ಸ್ಟ್ಯಾಂಡ್ ಸಿಸ್ಟಮು. ಲಾಕ್ ಮಾಡಿಬಿಟ್ಟು ಗೋಡೆ ಫಿಟ್ ಮಾಡ್ಬೋದು, ಅಥವಾ ಬೇಡ ಅಂದರೆ ಟೇಬಲ್ ಮೇಲೆ ಕೂಡ ನಾವು ಇಟ್ಕೋಬೋದು. ಇದು ಪವರ್ ಸಪ್ಲೈ ಕಾರ್ಡ್. ಇದು ಪವರ್ ಸಪ್ಲೈ ಕಾರ್ಡ್ ಇದಕ್ಕೆ. ಇದು ಒಂದು ಪೋರ್ಟಲ್ಲು ಇದಕ್ಕೆ ಯೂಸ್ ಆಗುತ್ತೆ. ಇದು ಪವರ್ ಸಪ್ಲೈಗೆ. ಇದು ಏನಾಗುತ್ತೆ ಅಂತಂದರೆ ಈ ಪೋರ್ಟಲ್ಲು ಇದರಲ್ಲಿ ಏನಿದೆಯಲ್ಲ, ಇದು ಔಟ್ಡೋರ್ ಯೂನಿಟ್ ಏನು ಬರುತ್ತಲ್ಲ, ಅದು ನೆಕ್ಸ್ಟ್ ತೋರಿಸ್ತೀನಿ. ಔಟ್ಡೋರ್ ಯೂನಿಟಿಗೆ ಪವರ್ ಸಪ್ಲೈ ಪ್ಲಸ್ ಇಂಟರ್ನೆಟ್ನ ಕ್ಯಾಚ್ ಮಾಡಿಬಿಟ್ಟು ನಿಮಗೆ ವರ್ಕ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಓಕೆನಾ. ಇದು ಇಂಡೋರ್ ಯೂನಿಟ್ ಸೆಟ್ಟು. ಇದು ಔಟ್ಡೋರ್ ಯೂನಿಟ್. ಇದು ಔಟ್ಡೋರ್ ಯೂನಿಟ್ ಹೊರಗೆ ಇನ್ಸ್ಟಾಲ್ ಮಾಡಲಿಕ್ಕೆ. ಇದು ಹೊರಗಡೆ ಔಟ್ಡೋರ್ ಯೂನಿಟ್. ಹಾಂ ಹಾಂ ಹಾಂ, ಇದು ಅಪ್ಲೋಡ್ ಸ್ಪೀಡ್ ಎಷ್ಟು ಇರ್ತದೆ ರೀ? ಒಟ್ಟು ಮ್ಯಾಕ್ಸಿಮಮ್ ಸ್ಪೀಡ್ ಅಂತಂದರೆ ಇಂಟರ್ನೆಟ್ ಟವರ್ ನಿಯರೆಸ್ಟ್ ಇತ್ತು ಅಂತಂದರೆ ಕನ್ಸಿಸ್ಟೆನ್ಸಿಗೆ ನೀವು ಎಷ್ಟು MBPS ಸ್ಪೀಡ್ ತೊಗೊತೀರಲ್ಲ, 30 MBPS ಇತ್ತು ಅಂದರೆ 27-28 ಸಿಗುತ್ತೆ. ಅಪ್ಲೋಡ್ ವೇರಿಯೇಷನ್ ಇರುತ್ತೆ, ಅಂದರೆ ಜಾಸ್ತಿ ಸಿಗುತ್ತೆ, ಅಥವಾ 30 ಸಮ ಸಿಗುತ್ತೆ. ಇದು ಆಮೇಲೆ ನೋಡೋಣ. 50%. ಇದು ಔಟ್ಡೋರ್ ಯೂನಿಟ್ ಅಂತ. ಇದನ್ನು ಗೋಡೆ ಫಿಕ್ಸ್ ಮಾಡ್ತೀವಿ. ಇಲ್ಲಿ ಕೇಬಲ್ ಕನೆಕ್ಷನ್ ಬರುತ್ತೆ. ಈ ಕೇಬಲ್ ಕನೆಕ್ಷನ್ ಯಾವ ಥರ ಇರುತ್ತೆ ಅಂದರೆ ಈಥರ್ನೆಟ್ ಕೇಬಲ್ ಅಂತ ಬರುತ್ತೆ. ಈಥರ್ನೆಟ್ ಕೇಬಲ್ಗೆ ಕ್ರೀಂಪಿಂಗ್ ಮಾಡಿಬಿಟ್ಟು ಇದನ್ನ ಗೋಡೆ ಫಿಟ್ ಮಾಡ್ತೀವಿ. ಬ್ಯಾಕ್ ಸೈಡ್ ಈ ಥರ ಇರುತ್ತೆ. ಗೋಡೆ ಯಾವ ಥರ ಫಿಟ್ ಮಾಡ್ತೀವಿ ಅಂದರೆ, ಇದನ್ನ ಫಿಟ್ ಮಾಡಲಿಕ್ಕೆ ಅಂತಲೇ ಈ ಸಿಸ್ಟಮ್ ಕ್ಲಾಂಪ್ ಕೊಟ್ಟಿದ್ದಾನೆ. ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂದರೆ ಅಪ್ ಡೌನ್ ಆಕ್ಷನ್ ಆಗುತ್ತೆ. 360 ನಾವು ಸೆಟ್ ಮಾಡ್ತೀವಿ. 360 ಅಲ್ಲ, ಸ್ವಲ್ಪ ಒಂದು 45 ಡಿಗ್ರಿವರೆಗೂ ವರ್ಕ್ ಆಗುತ್ತೆ. ಇದು ಸ್ವಲ್ಪ ಲೂಸ್ ಮಾಡ್ಕೊಂಡ್ರೆ ಈ ಕಡೆಗೆ ಟರ್ನ್ ಆಗುತ್ತೆ. ಗೋಡೆ ಫಿಟ್ ಮಾಡಿ ಇದನ್ನ ಅದಕ್ಕೆ ಅಡ್ಜಸ್ಟ್ ಮಾಡಬೇಕು. ಅಡ್ಜಸ್ಟ್ ಮಾಡೋಕ್ಕೆ ಸ್ಕ್ರೂ ಎಲ್ಲ ಕೊಟ್ಟಿರ್ತಾರೆ. ಗೋಡೆಗೆ ಡ್ರಿಲ್ ಮಾಡಿಬಿಟ್ಟು ಈ ಥರದ 2 ಸ್ಕ್ರೂ ಇರುತ್ತೆ. ಇದು ಗೋಡೆ ಒಳಗಡೆ ಕೂರುತ್ತೆ, ಇದರ ಸ್ಕ್ರೂ. ನೆಕ್ಸ್ಟು ಅದನ್ನು ಫಿಟ್ ಮಾಡಲಿಕ್ಕೆ ಇಲ್ಲೇನು ಕಾಣ್ತಾ ಇದ್ರೆ ಥ್ರೆಡ್ ಸಿಸ್ಟಮು, ಇಲ್ಲಿ ಹೋಲು. ಇದು 2 ಸೇಮ್ ಸೈಜ್ ಇರುತ್ತೆ ನಿಮಗೆ. ಅದನ್ನು ಸ್ಪಾನರ್ ನಂಬರ್ 11ಇಂದ ಹೋಗಿ ಹಾಕ್ಬಿಟ್ಟು ಫಿಟ್ ಮಾಡ್ಬಿಡ್ತೀವಿ. ಸರ್ ಇಷ್ಟೇನೇ ಇದೆ ಒಟ್ಟು ಸೆಟ್ ಇಷ್ಟು ಬರುತ್ತೆ. ಕೇಬಲ್ ಸೇಫ್ಟಿ ಕಣ. ಇದು ಕೇಬಲ್ ಸೇಫ್ಟಿಗೋಸ್ಕರ ಹೊರಗಡೆಗೆ ಲಾಕ್ ಮಾಡ್ಕೊಂಡ್ರೆ ಕೇಬಲ್ ಎಲ್ಲ ವಾಟರ್ ಏನಾಗಲ್ಲ. ಕೇಬಲ್ ಇರುತ್ತಲ್ಲ, ಇದ್ರೊಳಗಡೆ ಕಾಣಿಸುತ್ತೆ ನೋಡ್ರಿ. ಕ್ರೀಪಿಂಗ್ ಮಾಡಿರೋ ಕೇಬಲ್ನ ಇದ್ರ ಮೂಲಕ ಹಾಕ್ಬಿಟ್ಟು ಲಾಕ್ ಮಾಡ್ಬಿಡೋದು ಹಿಂಗೆ. ಅಂದರೆ ನೆಟ್ವರ್ಕ್